ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಫ್ರೆಂಡ್ಸ್, ನಮ್ಮ ದಿನನಿತ್ಯ ಜೀವನದ ಕೆಲಸದಲ್ಲಿ ಅಡಿಗೆ ಮನೆಯ ಕೆಲಸ ಅನ್ನೋದು ಒಂದು ಪ್ರಮುಖವಾದ ಜವಾಬ್ದಾರಿಯುತವಾದಂತಹ ಕೆಲಸವಾಗಿರುತ್ತೆ, ಹೌದಲ್ವಾ? ಕೆಲವೊಂದು ಸಾರಿ ಅನಿಸುತ್ತೆ, ಹೊರಗಿನ ಕೆಲಸವನ್ನಾದರೂ ಮಾಡಬಹುದು, ಮನೆಯೊಳಗಿನ ಕೆಲಸವನ್ನು ಮಾಡೋಕ್ಕಾಗಲ್ಲ. ಅದರಲ್ಲೂ ಅಡುಗೆ ಮನೆಯ ಕೆಲಸ ಅಂದರೆ ಒಂದಷ್ಟು ಬೇಜಾರು, ತಲೆನೋವು ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಒಂದಷ್ಟು ಸಮಯವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನೀಡ್ತಾ ಇದ್ದೀನಿ. ಬನ್ನಿ ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಬನ್ನಿ ತಡ ಮಾಡೋದಕ್ಕೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲ ಟಿಪ್ ಬಂದು, ಮನೇಲಿರುವಂತಹ ಅಕ್ಕಿ ಬೂಸ್ಟ್ ಹಿಡಿಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ಮನೇಲಿರುವಂತಹ ಅಕ್ಕಿ ಬೂಸ್ಟ್ ಹಿಡಿಬಾರ್ದು ಅಂತ ಹೇಳಿದರೆ ಕರಿಬೇವಿನ ಸೊಪ್ಪು ಇರುತ್ತಲ್ವ, ಈ ಕರಿಬೇವಿನ ಸೊಪ್ಪನ್ನು ಒಂದಷ್ಟು ನೀವು ಅಕ್ಕಿ ಒಳಗೆ ಹಾಕಿಟ್ಟಾಗ ಅಕ್ಕಿ ಬೂಸ್ಟ್ ಹಿಡಿಯೋದಿಲ್ಲ. ಸೆಕೆಂಡ್ ಟಿಪ್ ಬಂದು, ಈ ಸಾಮಾನ್ಯವಾಗಿ ಸಿಹಿ ಅನ್ನೋದಕ್ಕೆ ಇರುವೆಗಳು ಹತ್ಕೊಳ್ತವೆ, ಹೌದಲ್ವಾ? ಈ ಇರುವೆಗಳು ಹತ್ಕೋಬಾರ್ದು ಅಂತ ಹೇಳಿದರೆ ಆ ಸಕ್ಕರೆ ಡಬ್ಬಿಯೊಳಗಡೆ ಒಂದು 4ರಿಂದ 5 ಲವಂಗಗಳನ್ನು ಹಾಕಿಟ್ಟಾಗ ಆ ಸಕ್ಕರೆಗೆ ಇರುವೆಗಳು ಹತ್ತೋದಿಲ್ಲ. ಮೂರನೇ ಟಿಪ್ ಬಂದು, ಈ ಹಸಿರು ಮೆಣಸಿನಕಾಯಿಯನ್ನು ನೀವು ಕೈಯಲ್ಲಿ ಮುರಿಯೋದ್ರಿಂದ ಕೈ ಉರಿಯಾಗುತ್ತೆ, ಹೌದಲ್ವಾ? ಈ ಕೈ ಉರಿಯನ್ನು ನೀವು ತಡೆಗಟ್ಟೋಕ್ಕೋಸ್ಕರ ಈ ಹಸಿರು ಮೆಣಸಿನಕಾಯಿಯ ತೊಟ್ಟುಗಳನ್ನು ನೀವು ಕತ್ತರಿಯಲ್ಲಿ ಕತ್ತರಿಸೋದ್ರಿಂದ ಕೈ ಉರಿಯನ್ನು ತಡೆಗಟ್ಟಬಹುದು. 4ನೇ ಟಿಪ್ ಬಂದು, ಕರಿಬೇವಿನ ಸೊಪ್ಪು ಯಾವಾಗಲೂ ಫ್ರೆಶ್ ಆಗಿರಲು ನೀವು ಒಂದು ಗಾಜಿನ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರುತ್ತೆ. ಗಾಜಿನ ಬಾಟ್ಲ್ ಇಲ್ಲ ಅಥವಾ ಫ್ರಿಜ್ಜು ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿ ಕೆಳಗೆ ಸ್ವಲ್ಪ ನೀರನ್ನು ಹಾಕಿಡೋದ್ರಿಂದ ವಾರಾನುಗಟ್ಟಲೆ ನೀವು ಇದನ್ನು ಫ್ರೆಶ್ ಆಗಿಡಬಹುದು. 5ನೇ ಟಿಪ್ ಏನಂತ ಹೇಳಿದರೆ, ನೀವು ಏಲಕ್ಕಿಯನ್ನು ಬಳಸಿದ ನಂತರ ಆ ಸಿಪ್ಪೆಯನ್ನು ಬಿಸಾಕುವ ಬದಲು ಅದನ್ನು ಟೀ ಪುಡಿ ಮತ್ತು ಸಕ್ಕರೆ ಡಬ್ಬಿಗಳಲ್ಲಿ ಹಾಕಿಟ್ಟಾಗ ನೆಕ್ಸ್ಟ್ ನೀವು ಟೀ ಮಾಡುವಾಗ ಆ ಟೀ ಪುಡಿ ಸಕ್ಕರೆ ಬಳಸೋದ್ರಿಂದ ಫ್ಲೇವರು ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ. ನೆಕ್ಸ್ಟು, ಅನ್ನ ಉದುರುದ್ರಾಗಿ ಅಥವಾ ಬಿಡಿ ಬಿಡಿಯಾಗಿ ಇರಬೇಕು ಅಂತ ಹೇಳಿದರೆ ನೀವು ಅನ್ನವನ್ನು ಮಾಡುವಾಗ ಆ ಅನ್ನಕ್ಕೆ ಸ್ವಲ್ಪ ತುಪ್ಪ ಅಥವಾ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಇರುತ್ತೆ, ಜೊತೆಗೆ ಅದರ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಇದನ್ನು. ನೆಕ್ಸ್ಟು, ಮನೆಯಲ್ಲಿರುವಂತಹ ಉಪ್ಪು ನೀರಾಗಬಾರ್ದು ಅಂತ ಹೇಳಿದರೆ ಆ ಉಪ್ಪಿನೊಳಗೆ ಒಂದು 4ರಿಂದ 5 ನೀವು ಮೆಣಸಿನಕಾಯಿಯನ್ನು ಸೇರಿಸೋದ್ರಿಂದ ಉಪ್ಪು ನೀರಾಗುವುದಿಲ್ಲ. ಹೇಗನ್ನಿಸ್ತು ಫ್ರೆಂಡ್ಸ್ ಈ ಟಿಪ್? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು, ಒಡೆದಂತಹ ತೆಂಗಿನಕಾಯಿಯನ್ನು ತುಂಬ ದಿನದವರೆಗೆ ಇಟ್ಟು ಮರುಬಳಕೆ ಮಾಡಬೇಕು ಅಂತ ಹೇಳಿದರೆ ಆ ಒಡೆದಂತಹ ತೆಂಗಿನಕಾಯಿಯನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ನೀವು ಅದಕ್ಕೆ ಉಪ್ಪನ್ನು ಸವರಿ ಇಡೋದ್ರಿಂದ ನೀವು ತುಂಬ ದಿನದವರೆಗೂ ಕೂಡ ತೆಂಗಿನಕಾಯಿಯನ್ನು ಇಡ್ಬೋದು, ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು, ನೀವು ನೀರನ್ನು ಕಾಯಿಸುವಾಗ ಮುಚ್ಚಳವನ್ನು ಮುಚ್ಚಿ ನೀರನ್ನು ಕಾಯಿಸೋದ್ರಿಂದ ನಿಮಗೆ ನೀರು ಬೇಗನೆ ಕಾಯೋದ್ರ ಜೊತೆಗೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಟ್ರೈ ಮಾಡಿ ಇದನ್ನು. ನೆಕ್ಸ್ಟು, ಮಾವಿನಕಾಯಿ ಉಪ್ಪಿನಕಾಯಿಯ ಬಣ್ಣ ದೀರ್ಘ ಸಮಯದವರೆಗೂ ಹಾಗೇ ಇರಬೇಕು, ಆ ಬಣ್ಣ ಮಾಸಿ ಹೋಗಬಾರ್ದು ಅನ್ನೋಕ್ಕಾಗಿ ನೀವು ಸ್ವಲ್ಪ ಇಂಗನ್ನು ಸೇರಿಸಿ ಇಡೋದ್ರಿಂದ ಉಪ್ಪಿನಕಾಯಿಯ ಬಣ್ಣ ದೀರ್ಘ ಸಮಯದವರೆಗೆ ಹಾಗೇ ಇರುತ್ತೆ, ಬಣ್ಣ ಹಾಳಾಗೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದು, ಈ ಮೆಣಸಿನಕಾಯಿ ದೀರ್ಘ ಸಮಯದವರೆಗೆ ಹಾಳಾಗದಂತೆ ಇರಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಒಂದಷ್ಟು ಉಪ್ಪು ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಆ ಮೆಣಸಿನಕಾಯಿ ಜೊತೆ ಬೆರೆಸಿ ಇಡೋದ್ರಿಂದ ಮೆಣಸಿನಕಾಯಿ ಕೂಡ ದೀರ್ಘ ಸಮಯದವರೆಗೆ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟು, ನಾವು ಒಣಕಾಳುಗಳನ್ನು ಬೇಯಿಸುವಾಗ ಅದು ಸಾಮಾನ್ಯವಾಗಿ ಅದು ಬೇಗ ಬೇಯುವುದಿಲ್ಲ, ಹಾಗಾಗಿ ನಾವು ಆ ಕಾಳುಗಳನ್ನು ನೆನೆಸಿಟ್ಟು ಬೇಯಿಸೋದ್ರಿಂದ ನಮಗೆ ಸಮಯದ ಉಳಿತಾಯ ಆಗುವುದರ ಜೊತೆಗೆ ಗ್ಯಾಸಿನ ಉಳಿತಾಯ ಕೂಡ ಆಗುತ್ತೆ. ನೆಕ್ಸ್ಟು, ಈ ಚಕ್ಕುಲಿ, ಕೋಡುಬಳೆ ಮತ್ತು ಬಿಸ್ಕೆಟ್ಗಳಂತಹ ಗರಿಗರಿಯಾದಂತಹ ತಿಂಡಿಗಳು ಫ್ರೆಶ್ ಆಗಿ ದೀರ್ಘ ಸಮಯದವರೆಗೆ ಇರಬೇಕು ಅಂತ ಹೇಳಿದರೆ ನೀವು ಅವುಗಳನ್ನು ಬಾಕ್ಸಿಗೆ ತುಂಬಿಡುವಂತಹ ಸಂದರ್ಭದಲ್ಲಿ ಅಡಿಗೆ ಮತ್ತು ಮೇಲ್ಭಾಗದಲ್ಲಿ ಎರಡೂ ಕಡೆಯೂ ನೀವು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ಗಳನ್ನು ಹಾಕಿಟ್ಟಾಗ ಅವುಗಳನ್ನು ನಾವು ದೀರ್ಘ ಸಮಯದವರೆಗೂ ಕೂಡ ಅದನ್ನು ಫ್ರೆಶ್ ಆಗಿ ಇಟ್ಕೋಬೋದು. ನೆಕ್ಸ್ಟು,
ನೀವು ಮಾಂಸಗಳನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಬೇಯಿಸೋದ್ರಿಂದ ಈ ಹಸಿ ವಾಸನೆ ಅನ್ನೋದು ಬರೋದಿಲ್ಲ. ಇದನ್ನು ಟ್ರೈ ಮಾಡಿ ನೀವು. ಹೇಗನ್ನಿಸ್ತು ಫ್ರೆಂಡ್ಸ್ ಈ ಟಿಪ್ಸ್? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು, ಮೊಸರು ಹಾಳಾಗಬಾರ್ದು ಅಂತ ಹೇಳಿದರೆ ನೀವು ಅದಕ್ಕೆ ಕೆಲವೊಂದು ತೆಂಗಿನಕಾಯಿಯ ಪೀಸ್ಗಳನ್ನು ಅಥವಾ ಹೋಳುಗಳನ್ನು ನೀವು ಆ ಮೊಸರೊಳಗೆ ಹಾಕಿಟ್ಟಾಗ ಮೊಸರು ಹಾಳಾಗೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದು, ನೀವು ಮಾಂಸಗಳನ್ನು ಬೇಯಿಸುವಾಗ ಆ ಮಾಂಸ ಬೇಗ ಬೇಯಬೇಕು ಅಂತ ಹೇಳಿದರೆ ನೀವು ಅದಕ್ಕೆ 1-2 ಹನಿ ನಿಂಬೆಹಣ್ಣಿನ ರಸವನ್ನು ಸೇರಿಸೋದ್ರಿಂದ ಮಾಂಸ ಬೇಗ ಬೇಯುತ್ತೆ. ನೆಕ್ಸ್ಟು, ತರಕಾರಿಗಳು ಒಣಗಿ ಹೋಗಬಾರ್ದು ಅಂತ ಹೇಳಿದರೆ ಅವುಗಳನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಮೇಲೆ ಕೆಳಗೆ 2 ಭಾಗದಲ್ಲೂ ಟಿಶ್ಯೂ ಪೇಪರ್ಗಳನ್ನು ಇಟ್ಟು ಫ್ರಿಡ್ಜ್ ಒಳಗೆ ಇಡೋದ್ರಿಂದ ತರಕಾರಿಗಳು ಒಣಗಿ ಹೋಗಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು, ಆಲೂಗೆಡ್ಡೆಯನ್ನು ಬೇಯಿಸುವಾಗ ನೀವು ಉಪ್ಪನ್ನು ಸೇರಿಸಿ ಬೇಯಿಸೋದ್ರಿಂದ ಆಲೂಗೆಡ್ಡೆ ಸಿಪ್ಪೆಯನ್ನು ನೀವು ಬಹಳ ಈಸಿಯಾಗಿ ತೆಗಿಬಹುದು.